ಸಮಾಜಮುಖಿ ಚಿಂತನೆ, ದೀನದಲಿತರ ಧ್ವನಿ, ಕಾನೂನಿನ ಚೌಕಟ್ಟಿನಲ್ಲಿ ಬಡವರ ಪರ ನಿಲ್ಲುವ ನ್ಯಾಯವಾದಿಗಳು ಹಾಗೂ ಜನನಾಯಕರೂ ಆದ ದೇವರತ್ನ ಫೌಂಡೇಶನ್ನ ಸಂಸ್ಥಾಪಕರು ಮತ್ತು ಖ್ಯಾತ ವಕೀಲರಾದ ಕಾಂಗ್ರೆಸ್ನ ಮುಖಂಡರಾದ ಶ್ರೀ ಎಂ ಶಿವಪ್ರಸಾದ್ ರವರು ಇಂದು ಗುಂಡ್ಲುಪೇಟೆ ಪಟ್ಟಣದ ಪ್ರವಾಸಿ ಮಂದಿರಕ್ಕೆ ಆಗಮಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಸೇರಿ ಅವರನ್ನು ಅತ್ಯಂತ ಆತ್ಮೀಯವಾಗಿ ಬರಮಾಡಿಕೊಂಡು ಗೌರವಪೂರ್ವಕವಾಗಿ ಸನ್ಮಾನಿಸಿದರು. ಗುಂಡ್ಲುಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜರುಗಿದ ಈ ಸುಂದರ ಕಾರ್ಯಕ್ರಮದಲ್ಲಿ ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷರಾದ ದೇವರಾಜ್ ಹೊನ್ನೆಸೆಟ್ಟುಂಡಿ ಹಾಗೂ ಜಯ ಕರ್ನಾಟಕ ರಕ್ಷಣಾ ಸೇನೆಯ ಜಿಲ್ಲಾ ಅಧ್ಯಕ್ಷರಾದ ಈಶ್ವರ್ ಹಾಗೂ ಗೌರವಾಧ್ಯಕ್ಷರಾದ ಪುಟ್ಟಮ್ಮ ಹಾಗೂ ಶಿವನಂಜಪ್ಪ, ರಾಮೇಗೌಡ, ಗವಿಸ್ವಾಮಿ, ಮನಸ್ಸು, ಜಾಫರ್, ಕೆಳಗೆರೆ ವಾಸು, ಲೆಕ್ಚರ್ ರಮೇಶ್, ಮಲೆಯ ಮಾಸ್ಟರ್ ಇನ್ನು ಮುಂತಾದವರು ಸೇರಿ ಶಿವಪ್ರಸಾದ್ ರವರಿಗೆ ಶಾಲು ಹೊದಿಸಿ ಹೂಗುಚ್ಛ ನೀಡಿ ಗೌರವಿಸಿದರು. ಈ ಅಪರೂಪದ ಸಮಾರಂಭವು ನೆರೆದಿದ್ದವರಲ್ಲಿ ಸಂತಸ ಹಾಗೂ ಹರ್ಷವನ್ನು ಉಂಟು ಮಾಡಿತು. ಉತ್ತಮವಾದ ಚಾಪನ್ನು ಹೊಂದಿರೋಂಥವ್ರು. ನನಗೆ ಬೆಳಗ್ಗೆ ತಾನೇ ಹೇಳಿದ್ರು, ನಮ್ಮ ಅಧ್ಯಕ್ಷರು ಹೇಳಿದ್ರು, ಶಿವಕುಮಾರ್ ಸರ್ ಬರ್ತಾ ಇದ್ದಾರೆ ಮೇಡಮ್, ಸುಪ್ರಸಾದ್ ಸರ್ ಬರ್ತಾ ಇದ್ದಾರೆ, ಭೇಟಿ ಮಾಡಕ್ ಹೋಗೋಣ ಬನ್ನಿ ಅವ್ರ ಮುಖಂಡರು ಅಂದ. ಆಯ್ತು ಸರ್ ಅಂತಂದ ಅಷ್ಟೇ. ನಾನು ಬರೋ ತನಕನೇ ಎಲ್ಲರೂ ಬಂದ್ಬಿಟ್ಟು ಬೇಗ ಬನ್ನಿ ಅಕ್ಕ, ಬೇಗ 1 ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ, ಬನ್ನಿ ಎಲ್ಲರೂ. ನಾನು ಇವರು ಮಾತ್ರ ಕರೆದಿದ್ದಾರೆ, ದೇವರಾಜ್ ಸರ್ ಹೇಳಿದ್ದಾರೆ, ಸರಿ ಬಂದ್ರೆ ಭಾಷಾ ಸರ್ ಇದ್ದಾರೆ, ನಾನು ಯಾರಿರ್ಬೋದು ನಿಮ್ಮನ್ನ ನಾನು ಮೈಸೂರಲ್ಲಿ ಒಂದು ಕಾಂಗ್ರೆಸ್ ಸಮಿತಿ ಆಫೀಸಲ್ಲಿ ಲಕ್ಷ್ಮೀ ಶಂಕರ್ ಮೇಡಮ್ ಬಂದಿದ್ದಾಗ ಅಲ್ಲಿ ನಿಮ್ಮನ್ನ ಮತ್ತು ಆ ಸರ್ನ ನಾನು ನೋಡಿದೆ ಅಷ್ಟೇ. ಈಗ ನೋಡಿದ್ರೆ ನೋಡಿದ್ದೀನಲ್ಲ, ಬಟ್ ಯಾಕೆ ಕಾದ್ರು ಅಂತ ಈಗ ಗೊತ್ತಾಗುತ್ತೆ. ಯಾಕಂದ್ರೆ ನಿಮ್ಮ ಪ್ರೀತಿಗೆ ಸರ್ ಹೇಳಲ್ಲ, ನೀವು ಬಾಚಳಿಗೆ ಬಂದು ಹಾಗೆ ಹೋಗ್ಬೋದಾಗಿತ್ತು. ಇಲ್ಲಿ ಇಷ್ಟು ಜನರ ಹಬ್ಬದ ಏನು ಅಂದ್ರೆ ನಿಮ್ಮನ್ನ ಭೇಟಿ ಮಾಡ್ಬೇಕು, ನಿಮ್ಮನ್ನ ಕಾರ್ಯಕ್ರಮಕ್ಕೆ ಕರೆದಿದ್ವಿ, ಅದಕ್ಕೆ ಮಿಸ್ ಆಗ್ಬಿಟ್ಟಿದೆ. ಆ ಪ್ರೀತಿನ ಇಲ್ಲಿ ತುಂಬಬೇಕು ಅಂತ ಎಲ್ಲರೂ ಅಣ್ಣ ತಮ್ಮದಿರಂಗೆ ಸೇರ್ಕೊಂಡು ನಿಮಗೆ ಒಂದು ಉತ್ತಮವಾದ ನಮ್ಮ ಅಭಿನಂದನೆಗಳನ್ನ ಸಲ್ಲಿಸಿಕೆ ಕರೆದಿ ಎಲ್ಲರೂ ಬಂದಿರೋದಕ್ಕೆ, ನೀವು ಆ ಪ್ರೀತಿಗೆ ಒಪ್ಕೊಂಡು ನಿಮ್ ಕೆಲಸನೆಲ್ಲ ಬದಿಗಿಟ್ಟು ಬಂದಿರೋದಕ್ಕೆ ಎಲ್ಲರ ಪರವಾಗಿ ನಿಮಗೆ ಮತ್ತೆ ನಿಮ್ಮ ಸ್ನೇಹಿತರು ನಿಮ್ ಜೊತೆ ಬಂದಿರೋರ್ಗೆ ಎಲ್ಲರಿಗೂ ಎಲ್ಲರ ಪರವಾಗಿ ತುಂಬಾ ಅಭಿನಂದನೆ. ಈಗಾಗಲೇ ಹೇಳ್ತಾ ಇದ್ದಂಗೆ ಈಗಾಗಲೇ ಇನ್ನ ಚಿಕ್ಕ ವಯಸ್ಸವರು ಉತ್ತಮವಾದ ಒಂದು ಗುರಿ ಇದೆ ನಿಮ್ಗೆ. ಈಗಾಗಲೇ ಆಲ್ರೆಡಿ ಗುರುತಿಸ್ಕೊಂಡ್ಬಿಟ್ಟಿದ್ದೀರಾ. ನಮ್ಮೆಲ್ಲರ ನಮ್ಮ ಸಹೋದರರು ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಇನ್ನೂ ಉತ್ತಮವಾದ ಅಧಿಕಾರ ಸಿಗ್ಲಿ. ಅದಕ್ಕೂ ಕೂಡ ನಾವೆಲ್ಲರೂ ನಿಮ್ಮ ಅಣ್ಣ ತಮ್ಮದಿರಂಗೆ ನಿಮ್ಮ ಹಿಂದೆ ಇರ್ತೀವಿ ಅಂತ ನಾನು ಎಲ್ಲರ ಪರವಾಗಿ ನಿಮ್ಗೆ ಭರವಸೆ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಲ್ಲಿ ಯಾವುದೇ ಕಾರ್ಯಕ್ರಮಗಳು ಜಯ ಕರ್ನಾಟಕದಿಂದ ಆಗ್ಬೋದು, ಕನ್ನಡ ಪರವಾಗಿ ಗುಂಡ್ಲುಪೇಟೆನಲ್ಲಿ ಯಾವುದೇ ಸಂಘ ಸಂಸ್ಥೆಯಿಂದ ಒಂದು ಅದ್ದೂರಿ ಕನ್ನಡ ಪರ ಸಂಘಟನೆಯಿಂದ ಕಾರ್ಯಕ್ರಮಗಳನ್ನ ಕನ್ನಡ ರಾಜ್ಯೋತ್ಸವ ಆಚರಣೆ ಅಂತ ಮಾಡ್ಬೇಕು ಅಂತ ಹೊರಟಾಗ ತಾವು ಖಂಡಿತ ನಮ್ಮ ತಾಲೂಕಿಗೆ ಬರ್ಬೇಕು ಸರ್. ನಿಮ್ ಜೊತೆಲಿ ನಿಮ್ ಸ್ನೇಹಿತರೆಲ್ಲರನ್ನ ಕರ್ಕೊಂಡು ಬನ್ನಿ, ಮತ್ತೆ ನಿಮ್ ಜೊತೆಲಿ ನಾವು ಯಾವಾಗಲೂ ಸದಾ ಇರ್ತೀವಿ. ನೀವು ಕೂಡ ನಮ್ಮ ಎಲ್ಲರ ಜೊತೆಲಿ ನಿಮ್ಮ ಕುಟುಂಬ ಅಂತ ಏನ್ ಹೇಳಿದ್ರೆ ಖಂಡಿತ ನೀವು ಇರ್ತೀರ ಅನ್ನೋದು ಗ್ಯಾರಂಟಿ ಆಯ್ತು ಸರ್. ನಮ್ಮೆಲ್ಲರಿಗೆ ನಿಮ್ ಪ್ರೀತಿಗೆ ನಾವು ಆಭಾರಿ. ನಿಮ್ಮ ಟೈಮ್ ನಮ್ಗೆಲ್ಲರಿಗೂ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಬರ್ತೇವೆ.